ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಉಜ್ವಲ ಮೋಹನ್ ಗೌಡ ಯೂಟ್ಯೂಬ್ ಚಾನೆಲ್. ನನ್ನ ಕೈಲಿ ಹೇಳ್ತೀಯಲ್ಲ, ಕಲ್ತುಬಿಟ್ಟೆ. ಎಸ್ ಗೈಸ್, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಗೈಸ್. ಆ್ಯಂಡ್ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಇದು ನಮಗೆ ಹೊಸ ವರ್ಷ ಗೈಸ್. ಆ್ಯಂಡ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಗೈಸ್. ಎಲ್ಲರಿಗೂ ಖುಷಿಯಾಗಿರಿ. ಎಸ್ ಗೈಸ್, ತೋರಣ ಹೊಲಿತಾ ಇದ್ದಾರೆ ಗೈಸ್ ನಮ್ಮ ಹಸ್ಬೆಂಡ್. ನಮ್ಮ ತೋಟದ ಹತ್ರನೇ ಇದೆ ಬೇವಿನ ಮರ ಆ್ಯಂಡ್ ಮಾವಿನ ಮರ ಎರಡೂ. ಅಲ್ಲಿಂದ ಹೋಗಿ ತೊಗೊಂಡು ಬಂದು ಈಗ ತೋರಣ ಕಟ್ತಿದ್ದಾರೆ ಗೈಸ್. ಹಬ್ಬದ ಕಳೆ ಅಂತ ಈ ಹಬ್ಬಕ್ಕೆ ಸ್ಪೆಷಲ್ ಅಂದರೆ ಮತ್ತು ಬೇವು ಬೆಲ್ಲ ಮತ್ತು ಮಾವಿನ ಎಲೆ, ಮಾವಿನ ಸೊಪ್ಪು ಅಲ್ವಾ ಗೈಸ್. ಹಬ್ಬದ ಕಳೆ ತುಂಬೋದೆ ಈ ತೋರಣ ಕಟ್ಟಿದ್ಮೇಲೆ, ಈ ತೋರಣ ಕಟ್ಟಿ ಹಾರ ಎಲ್ಲ ಹಾಕಿದ್ಮೇಲೆ ಒಂಥರ ಫೆಸ್ಟಿವಲ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಗೈಸ್. ಎಸ್ ಗೈಸ್, ಆ್ಯಂಡ್ ಎಸ್ ಗೈಸ್, ಪೂಜೆ ಮುಗೀತು ಆ್ಯಂಡ್ ಒಬ್ಬಟ್ಟು ಕೂಡ ರೆಡಿ ಆಗಿದೆ ಗೈಸ್. ಎಸ್ ಗೈಸ್, ನಮ್ಮ ಮನೇಲಿ ಹಬ್ಬ ಮುಗಿಸಿ ಈಗ ನಮ್ಮ ಮಮ್ಮಿಯವ್ರ ಮನೆಗೆ ಹೋಗ್ತಿದ್ದೀವಿ ಗೈಸ್. ಅಲ್ಲಿಗೆ ಹೋದ್ಮೇಲೆ ಸಿಗ್ತೀವಿ. ಎಸ್ ಗೈಸ್, ನಾವು ಈ ಥರ ರೆಡಿ ಆಗಿದ್ದೀವಿ. ಇವತ್ತು ಮ್ಯಾಚಿಂಗ್ ಇಲ್ಲ. ಎಸ್ ಗೈಸ್, ಏನು ಚಿನ್ನ? ಲಾಸ್ಟ್ ಇಯರ್ ಏನೋ ಹೇಳ್ತಾ ಇದ್ದೆ ನಾನು. ಈ ಟೈಮ್ ಏನು ಹೇಳೋ? ಲಾಸ್ಟ್ ಇಯರ್ ನೆಕ್ಸ್ಟ್ ವರ್ಷ ಇಬ್ರು ಜೊತೆಯಲ್ಲಿ ಯುಗಾದಿ ಮಾಡೋದು ಅಂತ. ಎಣ್ಣೆ ಹರಳೆಣ್ಣೆ ನಾನು ಹಚ್ಕೋತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ನೀನೇ ಹಚ್ತೀಯ ನೋಡು. ಬೆಳಗ್ಗೆ ಹಚ್ತೆ ಗೈಸ್, ಬಟ್ ಅದು ವಿಡಿಯೋ ಎಲ್ಲ ಮಾಡಿಲ್ಲ. ನಮ್ಗೆ ದೃಷ್ಟಿ ಆಗುತ್ತೆ. ಆದರೂ ದೃಷ್ಟಿ ಆಗಬಾರ್ದು ಅಂತ ಇವಾಗೂ ದೃಷ್ಟಿ ತೆಗಿತೀವಿ. ಎಸ್ ಗೈಸ್, ಚೆನ್ನಾಗಿ ಕಾಣಿಸ್ತಿದೆ. ಸೂಪರ್ ಆಗಿ ಕಾಣಿಸ್ತಿದೆ. ಏನಕ್ಕೆ ಇದು ಹಾಕಿಲ್ಲ ಸೀಟ್ ಬೆಲ್ಟ್? ಸೀಟ್ ಬೆಲ್ಟಾ ವಿಡಿಯೋ ಮಾಡೋಕ್ಕೆ ಕಿರಿಕಿರಿ ಆಗುತ್ತೆ. ಹಾಕಿ ಸೀಟ್ ಬೆಲ್ಟ್. ಓಕೆ ಗೈಸ್, ಮನೆಗೆ ಹೋದ್ಮೇಲೆ ಸಿಗ್ತೀವಿ ಗೈಸ್. ಇದು ಮೇನ್ ರೋಡ್ ಅಲ್ವಾ, ಅದಕ್ಕೆ ಸೀಟ್ ಬೆಲ್ಟ್ ಹಾಕಲೇಬೇಕು ಅಂತ ಹೇಳೋದು. ಆ್ಯಂಡ್ ನಾನು ಕೂಡ ಹಾಕ್ತೀನಿ. ಬಟ್ ಇವಾಗ ಅಲ್ಲಿಂದ ಅಲ್ಲಿಗೆ ಒಂದು 5 ಮಿನಿಟ್ಸ್ ವೀಡಿಯೋ ಮಾಡ್ತಿದ್ನಲ್ಲ, ಅದಕ್ಕೋಸ್ಕರ ಹಾಕಿಲ್ಲ ಅಷ್ಟೇ. ಇಲ್ಲ ಅಂದರೆ ನಾನು ಸೀಟ್ ಬೆಲ್ಟ್ ಹಾಕ್ತೀನಿ. ಸೇಫ್ಟಿ ಈಸ್ ಇಂಪಾರ್ಟೆಂಟ್. ನೀನು ಹೆಂಡತಿ ಪಾಲಿಸ್ತಾಳ್ರಿ. ಪಾಲಿಸ್ಬೇಕು. ಪಬ್ಲಿಕ್ ರೂಲ್ಸ್ನ ಫಾಲೋ ಮಾಡ್ತೀನಿ, ನನ್ನ ಗಂಡನ ರೂಲ್ಸು ಫಾಲೋ ಮಾಡ್ತೀನಿ. ಹೆಂಗೆ? ಸೀಟ್ ಬೆಲ್ಟ್ ಹಾಕೋದು ನಂದು ಅನ್ಸಲ್ಲ. ನೀನು ಹೇಳಿದಾಗ ಹಾಕೊಂಡೆ ಅಲ್ಲ, ಅಲ್ಲಿಗೆ ನಿನ್ನ ಮಾತು ಕೇಳ್ದಂಗೆ ಆಯ್ತಲ್ವಾ? ನಾನು ಕೇಳೋಲ್ಲ ನಿಮ್ಮ ಮಾತು. ಎಸ್ ಗೈಸ್, ನಾನು ಯಾಕೆ ಫೋನ್ ಈ ಥರ ಇಟ್ಕೊಂಡಿದ್ದೀನಿ ಅಂತ ನೋಡ್ತಿದ್ದೀರಾ? ಅದು ಫಾಸ್ಟ್ಯಾಗ್ನ ಹೈಡ್ ಮಾಡ್ತಿದ್ದೀನಿ ಗೈಸ್. ಯಾಕಂದರೆ ಅಲ್ಲಿ ಟೋಲ್, ಎಚ್ ಕ್ರಾಸ್ ಟೋಲ್ ಹತ್ರ ಕಟ್ ಆಗುತ್ತೆ ಅದಕ್ಕೆ. ಸೊ ನಮ್ಮ ಊರು ಸುತ್ತಮುತ್ತ ಎಚ್ ಕ್ರಾಸ್ ಹತ್ರ ಇರೋದ್ರಿಂದ ಸೊ ಲೋಕಲ್ ಅವರು ಟೋಲ್ ಪೇ ಮಾಡೋಂಗಿಲ್ಲ. ಸೊ ನಾವು ಟೋಲ್ ಪೇ ಮಾಡೋದಿಲ್ಲ. ನೀನು ಚೆನ್ನಾಗಿ ಕಾಣಿಸ್ಬೇಕು ಚಿನ್ನ. ಹೌದಾ? ಏನು ಗೊತ್ತಾ ಗೈಸ್, ಹರಳೆಣ್ಣೆ ಹಚ್ಚಿದ್ರೆ ಮೈಂಡು ಎಲ್ಲ ಫುಲ್ಲು ತಂಪು ಇರುತ್ತೆ, ಬಟ್ ಶೈನಿಂಗ್ ಕೂಡ ಬರುತ್ತೆ. ನೀಟಾಗಿ ನೆಕ್ಸ್ಟ್ ಡೇ ಅವತ್ತು ಎಲ್ಲ ಫುಲ್ಲು ಒಂಥರ ಕೂಲಾಗಿರುತ್ತೆ ಮೈಂಡೆಲ್ಲನೂ. ಆ್ಯಂಡ್ ಬಾಡಿ ಕೂಡ, ಮೈಗೆಲ್ಲ ಹಚ್ಚಿರ್ತಾರಲ್ಲ, ಶೈನಿಂಗ್ ಬರುತ್ತೆ. ಇವತ್ತೆಲ್ಲ ತಂಪಗೆ ಹರಳೆಣ್ಣೆ ಹಚ್ಕೊಂಡು ತಂಪಾಗೋದು, ನಾಳೆ ಎಲ್ಲ ತಂಪಗೆ ಮಟನ್ ತಿಂದ್ಬಿಟ್ಟು ತಂಪಾಗೋದು. ಬಟ್ ನಮ್ಗೆ ಆಪ್ಷನ್ ಇಲ್ಲ, ನಾಳೆ ರಜಾ ಇಲ್ಲ. ಆದ್ರೂ ತಿನ್ನೋದು ಬಿಡಲ್ಲ. ತಿಂತೀವಿ, ಬಟ್ ನಿದ್ದೆ ಮಾಡೋಕ್ಕೆಲ್ಲಾನು ಆಪ್ಷನ್ ಇಲ್ಲ ಅಂತ ಹೇಳಿದ್ರು. ಎಸ್ ಗೈಸ್, ನಿಮ್ಮ ಹಬ್ಬ ಎಲ್ಲ ಯಾವ ಥರ ಇದೆ? ಎಲ್ಲರೂ ಬೇವು ಬೆಲ್ಲ ತಿಂದು, ಬೆಲ್ಲನೇ ನಿಮ್ಮ ಲೈಫಲ್ಲಿ ಜಾಸ್ತಿ ಇರಲಿ ಅಂತ ವಿಶ್ ಮಾಡ್ತೀನಿ ಗೈಸ್. ಎಸ್ ಗೈಸ್, ಈಗ ವಾಟರ್ ಮಿಲನ್ ತೊಗೊಳಕ್ಕೆ ನಿಲ್ಲಿಸಿದ್ದೀವಿ ಗೈಸ್. ನಮ್ಮ ಅಳಿ ಮೈಯಾಗೆ ವಾಟರ್ ಮಿಲನ್, ಅವನಿಗೆ ತುಂಬ ಇಷ್ಟ ವಾಟರ್ ಮಿಲನ್ ಅಂದರೆ. ಸೊ ವಾಟರ್ ಮಿಲನ್ ತೊಗೊಳಕ್ಕೆ ನಿಲ್ಲಿಸಿದ್ದೀವಿ ಗೈಸ್. ಎಷ್ಟು kg? ಐ ಥಿಂಕ್ ಓಕೆ 8.2 8.3 ಇದೆ ಗೈಸ್. 8
ಏನು ಗೊತ್ತಾ ಗೈಸ್, ನನಗೂ ಇದು ಗೊತ್ತಿರಲಿಲ್ಲ. ಲಾಸ್ಟ್ ಟೈಮ್ ಕಲ್ಲಂಗರಿಕಾಯಿ ವಾಟರ್ ಮೆಲನ್ ತೊಗೊಂಡಾಗ ಅದು ಚೆನ್ನಾಗೇ ಇರಲಿಲ್ಲ ಗೈಸ್, ಅಂದರೆ ಟೇಸ್ಟೇ ಇರಲಿಲ್ಲ, ಫುಲ್ ಸಪ್ಪೆ ಸಪ್ಪೆ ಇತ್ತು. ಸೊ ಅದಕ್ಕೆ ಯಾವತ್ತೇ ಆಗಲಿ ಕಲ್ಲಂಗರಿಕಾಯಿ ತೊಗೋಬೇಕಂದ್ರೆ 5 or 6 kg ಮೇಲೆ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇದು ನನಗೂ ಗೊತ್ತಿರಲಿಲ್ಲ, ನಮ್ಮ ಮಾವ ಹೇಳಿದ್ರು ಗೈಸ್. ಕಾಯಿ ಚೆನ್ನಾಗಿರಬೇಕು ಅಂದರೆ ಜಾಸ್ತಿ kg ಇರೋದು ತೊಗೋಬೇಕಂತೆ ಗೈಸ್. ನೀವು ಅಷ್ಟೇ ನೆಕ್ಸ್ಟ್ ಟೈಮ್ ಯಾರಿಗೆಲ್ಲ ಗೊತ್ತಿಲ್ಲ ಅವರು ನೆಕ್ಸ್ಟ್ ಟೈಮ್ ಕಲ್ಲಂಗರಿಕಾಯಿ ತೊಗೊಳ್ಳೋವಾಗ 5 ರಿಂದ 6 kg ಮೇಲೆ ಇರೋ ಕಾಯಿನ ತೊಗೊಳ್ಳಿ ಗೈಸ್, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಟೆಂಪಲ್ ಹತ್ರಕ್ಕೆ ಬಂದ್ವಿ ಗಾಯ್ಸ್. ಹಬ್ಬದ ದಿನ, ಫೆಸ್ಟಿವಲ್ ದಿನ ಟೆಂಪಲ್ಗೆ ಹೋಗ್ಬೇಕಲ್ಲ. ಇದು ನಮ್ಮ ಕೈವಾರ ಅಮರನಾರಾಯಣ ಸ್ವಾಮಿ ದೇವಸ್ಥಾನ ಗಾಯ್ಸ್. ಎಸ್ ಗಾಯ್ಸ್, ದೇವಸ್ಥಾನದ ಒಳಗಡೆ ಬಂದ್ವಿ. ಇದು ಗೈಸ್ ಎಂಟ್ರೆನ್ಸ್. ಬಟ್ ನಾವು ಹೋಗೋ ಟೈಮ್ಗೆ ಟೆಂಪಲ್ ತೆಗ್ದಿರಲಿಲ್ಲ ಗೈಸ್. ನಾವು ಅರೌಂಡ್ 1:30 ಹೋಗಿದ್ವಿ, ಬಟ್ 2:30 ಮೇಲೆ ಅಂತ ಓಪನ್ ಆಗೋದು. ಸೊ ಅಲ್ಲೇ ಬಾಗಿಲಲ್ಲೇ ನಿಂತ್ಕೊಂಡು ಅಲ್ಲಿಂದನೇ ನಮಸ್ಕಾರ ಹಾಕ್ಕೊಂಡು ಬಂದ್ವಿ ಗಾಯ್ಸ್. ನಮ್ಮೂರಿಂದ ಜಸ್ಟ್ 1.5 to 2 kilometers ಅಷ್ಟೇ ಗೈಸ್. ಇದು ನೋಡಿ, ಅದು ಕ್ಲೋಸ್ ಮಾಡಿದ್ದಾರೆ. ಸೊ ಕ್ಲೋಸ್ ಮಾಡಿದ ಕಾರಣದಿಂದ ಹೊರ್ಗಡೆಯಿಂದನೇ ನಮಸ್ಕಾರ ಹಾಕ್ಕೊಂಡು ಕುಂಕುಮ ಇಟ್ಕೊಂಡು ಹೊರಗಡೆ ಬಂದ್ವಿ ಗಾಯ್ಸ್. ಎಸ್ ಗೈಸ್, ಈ ರೋಡ್ ಎಷ್ಟು ಚೆನ್ನಾಗಿದೆ ಅಲ್ಲ. ಆ ಕಡೆ ಈ ಕಡೆ ಟ್ರೀಸ್ ಇರೋದ್ರಿಂದ ರೋಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಇದು ನಮ್ಮೂರಿಗೆ ಹೋಗೋ ರೋಡು ಗೈಸ್. ಎಸ್ ಗೈಸ್, ನೆನಪಿದೆಯಾ ನಿಂಗೊಂದು? ಏನು? ಲಾಸ್ಟ್ ಇಯರ್ ಟೈಮ್ಗೆ ಹಬ್ಬ ಮುಗಿಸ್ಕೊಂಡು ನೆಕ್ಸ್ಟ್ ಪತ್ರಿಕೆ ಹೊಡಿಸಿದ್ದು. ಹಬ್ಬ ಹೊಸದಡ್ಕೆ ಮುಗಿಸ್ಕೊಂಡು ಲಗ್ನ ಪತ್ರಿಕೆ ಹೊಡ್ಸಿದ್ದೆ. ಆಮೇಲೆ ನಾನ್ ವೆಜ್ ತಿನ್ನಬಾರ್ದಾಗಿತ್ತಲ್ಲ. 1 month ಕರೆಕ್ಟಾಗಿ ಮದುವೆ ಆಗಿದ್ದು 1 month, ಅಂದರೆ ಮದುವೆಗಿಂತ ಮುಂಚೆ 1 month ತಿಂದಿಲ್ಲ. ಮದುವೆ ಆದಮೇಲೆ ನಮ್ಮದು ಬೀಗ್ರೂಟ ಮುಗಿಸ್ಕೊಂಡು 1 month ತಿಂದಿಲ್ಲ. ಯಾಕೆ ಹೇಳಿ, ಸತ್ಯನಾರಾಯಣ ಪೂಜೆ ಮತ್ತು ಕಲ್ಯಾಣೋತ್ಸವ ಮಾಡಿಸಿದ್ವಿ. ಸೊ ಆವಾಗೂ 1 month ತಿಂದಿರಲಿಲ್ಲ. ಮತ್ತೆ 1 month ತಿಂದ್ವಿ, ಮತ್ತೆ ಶ್ರಾವಣ ಸ್ಟಾರ್ಟ್ ಆಯಿತು. ಅವಾಗ ಅಂದರೆ ಸತ್ಯನಾರಾಯಣ ಪೂಜೆ ಮಾಡಿಸಿದಾದ್ಮೇಲೆ ಎಷ್ಟು ಜನ ಎಲ್ಲ ಕಡೆ ದೊಡ್ಡವ್ರಿಗೆ ಅಂತಾರೆ. ನಮ್ಮ ಕಡೆ ಅದಕ್ಕೆ ಹೇಳಿದ್ರು ಎಲ್ಲ ನಾನ್ ವೆಜ್ ಫಂಕ್ಷನ್ಸ್ ಹೋಗೋದು ಹೋಳಿಗೆ ತಿನ್ಕೊಬೋದು, ಅವತ್ತು ಒಂದೇ ದಿನ 3 ಫಂಕ್ಷನ್ಗೆ ಹೋಗಿದ್ವಲ್ಲ. ಎಲ್ಲ ಕಡೆ ಹೋಳಿಗೆ, ಅನ್ನ ರಸ. ಎಸ್ ಗೈಸ್, ನಿನ್ನೆ ನೈಟ್ ಅಂತೂ ಫುಲ್ ಹೆವಿ ಮಳೆ. ಯಾವ ರೇಂಜ್ಗೆ ಅಂದರೆ ಆನೆಕಲ್ಲು ಬಿದ್ದಿದೆ ಗೈಸ್. ಬೆಂಗಳೂರಲ್ಲಿ ಮನೆ ಹತ್ರ ಫುಲ್ ಆನೆಕಲ್ಲು ಬಿದ್ದು ಅಷ್ಟು ಜೋರು ಮಳೆ ಎಲ್ಲ ನಿಂತ ಮೇಲೆ ಮನೆಗೆ ಬಂದ್ವಿ ಗೈಸ್. ಆಲ್ಮೋಸ್ಟ್ ಬರೋಕ್ಕೆ 10 o'clock ಆಯಿತು ಗೈಸ್. ಆ್ಯಂಡ್ ನಿಮ್ಮ ಕಡೆ ಎಲ್ಲೆಲ್ಲೆಲ್ಲನೂ ಆನೆಕಲ್ಲು ಬಿದ್ದಿದೆ ಕಮೆಂಟ್ ಮಾಡಿ ಗೈಸ್. ಎಲ್ಲ ಕಡೆನೂ ಮಳೆ ಜೋರಿತ್ತು. ಸೊ ಯಾವ್ಯಾವ ಕಡೆ ಮಳೆ ಆಗಿದೆ ಆ್ಯಂಡ್ ಎಲ್ಲೆಲ್ಲಿ ಆನೆಕಲ್ಲು ಬಿದ್ದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಅಲ್ಲ ಚಿನ್ನ, ಇವತ್ತು ಯುಗಾದಿ ಹಬ್ಬ ತಾನೇ, ಬೇವು ಬೆಲ್ಲನ ತಿಂದಿಲ್ಲ. ಅಟ್ಲೀಸ್ಟ್ ಶಾಸ್ತ್ರಕ್ಕಾದ್ರೂ ತಿನ್ಬೇಕು ಗೊತ್ತಾ? ಪೂಜೆ ನಾನು ಮಾಡಿದ್ದೀನಿ, ಬಟ್ ತಿಂದಿಲ್ಲ ಬೇವು ಬೆಲ್ಲ. ಯಾಕಂದ್ರೆ ಬೆಳಗ್ಗೆಯಿಂದ ಹಬ್ಬದ ಕೆಲಸ ಮುಗಿಸಿ, ಪೂಜೆ ಎಲ್ಲ ಮುಗಿಸಿ ರೆಡಿಯಾಗಿ ಇವಾಗ ಹೋಗ್ತಿದ್ದೀವಿ. ಬಟ್ ನಮ್ಮ ಮನೆಯಲ್ಲಿ ಇಲ್ಲಾಂದರೆ ನಮ್ಮ ಅಕ್ಕ ಅವ್ರ ಮನೆಯಲ್ಲಿ ಇರುತ್ತೆ. ಸ್ವಲ್ಪ ಆದರೂ ಶಾಸ್ತ್ರಕ್ಕೆ ಹಬ್ಬ ಅಂದಮೇಲೆ ಬೇವು ಬೆಲ್ಲ ತಿನ್ನಲೇಬೇಕು, ಹೀಗಾಗಿ ತಿಂತೀವಿ ಗೈಸ್. ಬಂದ್ವಿ ನಮ್ಮೂರಿಗೆ. ಎಸ್ ಗೈಸ್, ನಮ್ಮ ಮನೆಗೆ ಬಂದ್ವಿ. ಅಲ್ಲಿ ನೋಡಿ ಗೈಸ್, ನಮ್ಮ ಅತ್ತೆ ಮಗ ನಮಸ್ಕಾರ ಮಾಡ್ತಿದ್ದಾನೆ. ಎಲ್ಲರೂ ಊಟ ಮುಗಿಸಿ ಮಾತಾಡ್ತಾ ಕೂತಿದ್ದೀವಿ ಗೈಸ್. ಎಷ್ಟು ಚೆನ್ನಾಗಿ ತಿಂತೈತಲ್ಲ. ವಾವ್. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಎಸ್ ಗೈಸ್, ಬೆಳಗ್ಗೆಯಿಂದ ಬೇವು ಬೆಲ್ಲ ತಿಂದಿಲ್ಲ. ಸೊ ಈಗ ಸ್ವಲ್ಪ ತಿಂತಿದ್ವಿ ಗೈಸ್. ಎಸ್ ಗೈಸ್, ಈಗ ನಾವು ನಮ್ಮೂರಿಂದ ನಮ್ಮ ಅನ್ಸಕ್ಕವ್ರಿಗೆ ಹೋಗ್ತಾ ಇದ್ದೀವಿ ಗೈಸ್. ಟೈಮೇ ಆಗೋಯ್ತು, 6:30 ಆಗ್ತಾಯಿದೆ ಗೈಸ್. ಆ್ಯಂಡ್ ನಿಮ್ಮದೆಲ್ಲ ಯುಗಾದಿ ಹಬ್ಬ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಗೈಸ್. ಇವತ್ತೆಲ್ಲ ವೆಜ್ಜು, ನಾಳೆ ಎಲ್ಲ
ನಾನ್ ವೆಜ್ ನಾಳೆ ಅಲ್ಲ ರಾತ್ರಿ ರಾತ್ರಿಗೆ ಏನೇ ಆಗ್ಲಿ ಹಳ್ಳಿಗಳಲ್ಲಿ ಮಾಡ್ತಾರಲ್ಲ ಗುಡ್ಡೆ ಮಾಂಸ ರಾತ್ರಿಗೇನೆ ರೆಡಿ ಆಗ್ಬಿಡುತ್ತೆ 12 ಗಂಟೆ ಅಂದ್ರೆ 11:30 12 ಗಂಟೆಗೆಲ್ಲ ಸ್ಟಾರ್ಟ್ ಮಾಡ್ಬಿಡ್ತಾರೆ ಮಟನ್ ಚೀಟಿ ಅಂತ ಹಾಕಿರ್ತಾರಲ್ಲ 12 ಗಂಟೆಗೆ ಎತ್ಕೊಂಡ್ ಬೇಯಿಸ್ಬಿಟ್ಟು 12:30 1 ಗಂಟೆಗೆ ತಿನ್ಬಿಟ್ಟು ಮಲ್ಕೊಂಡ್ರೆ ಸಮಾಧಾನ. ನಾವ್ ಅಷ್ಟೊತ್ತಿಗೆಲ್ಲ ತಿಂದಿದ್ದೇ ಇಲ್ಲ, ನಾನ್ ತಿಂದಿದ್ದೀನಿ. ಬಟ್ 4 ಗಂಟೆ 5 ಗಂಟೆಗೆಲ್ಲ ನಮ್ಮೂರಲ್ಲಿ ರೆಡಿ ಇರ್ತಿತ್ತು. ನಾವೊಂದು 6-7 ಗಂಟೆಗೆಲ್ಲ ಮಾಡಲ್ಲ ಬಿಡು ಊರಲ್ಲಿ ಅಲ್ಲ, ಏನೋ ಒಂಥರ ಹಬ್ಬ. ಈಗ ಹೊರಟಿದೀವಿ. ಈಗ ನಾವು ಹೋಗ್ತಾ ಇದೀವಿ ಆಲಮಗಿರಿ. ಇದು ಆಲಮಗಿರಿನಾ? ನೆಕ್ಸ್ಟ್ ಆಲಮಗಿರಿ. ಆ್ಯಂಡ್ ನಾವು ಹೊಸದಾಗಿ ಮದುವೆ ಆದ್ವಲ್ಲ, ಅವಾಗ ಒಂದ್ಸರಿ ಹೋಗಿದ್ವಿ ಗೈಸ್. ಟೆಂಪಲ್ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಅನ್ಕೊಂಡ್ವಿ, ಬಟ್ ಆ ಟೈಮ್ಗೆ ಓಪನ್ ಇರಲಿಲ್ಲ. ನೆಕ್ಸ್ಟ್ ಹೋಗ್ಬೇಕು ಗೈಸ್. ನಮ್ಮ ಲೋಕಲಲ್ಲೇ ಸುತ್ತಮುತ್ತಲಿನ ಎಷ್ಟೊಂದು ಪ್ಲೇಸಸ್ ಇದೆ ಗೈಸ್ ವಿಸಿಟ್ ಮಾಡೋಂಥದ್ದು. ವಿ ವಿಲ್ ಎಕ್ಸ್ಪ್ಲೋರ್ ಇಟ್ ಸೂನ್. ಎಲ್ಲ ಪ್ಲೇಸಸ್ನು ತೋರ್ಸಕ್ಕೆ ಟ್ರೈ ಮಾಡ್ತೀವಿ ಗೈಸ್. ಆ್ಯಂಡ್ ಬೆಂಗಳೂರಲ್ಲಿ ಇದು ಬೋರ್ ಆಗಿದ್ದಾಗ ಇಲ್ಲಿಗೆ ರಿಫ್ರೆಶ್ಮೆಂಟ್ಗೋಸ್ಕರ ಬರ್ಬೋದು. ಪ್ಲೇಸ್ ಅಂತೂ ಎಲ್ಲರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ಯಾವ ಪ್ಲೇಸು? ಕೈವಾರ ಹಿಲ್ಲು ಅಂಡ್ ಕೈವಾರ ಬೆಟ್ಟ ಇನ್ನೂ ಅಷ್ಟೊಂದು ಹಿಟ್ ಆಗಿಲ್ಲ, ಅಂದ್ರೆ ಇನ್ನೂ ಅಷ್ಟೊಂದು ವೈರಲ್ ಆಗಿಲ್ಲ. ಬಟ್ ಕೈಲಾಸಗಿರಿ ಅಂತೂ ಮಸ್ಟ್ ಅಂಡ್ ವಿಸಿಟ್. ಇದೆಲ್ಲಾನು ತುಂಬಾ ಹಿಸ್ಟಾರಿಕಲ್ ಪ್ಲೇಸಸ್ ಗೈಸ್, ಅಂದ್ರೆ ತುಂಬಾ ಹಿಸ್ಟ್ರಿ ಇದೆ ಅದಕ್ಕೆಲ್ಲಾನು. ಕೈಲಾಸಗಿರಿ ಆಗಿರ್ಬೋದು, ಕೈವಾರ ಬೆಟ್ಟ, ಕೈವಾರ ತಾತಯ್ಯ, ಇದೆಲ್ಲ ಹಿಸ್ಟಾರಿಕಲ್ ಪ್ಲೇಸಸ್ ಇದೆ, ಮಸ್ಟ್ ಅಂಡ್ ವಿಸಿಟ್. ಅಂಬಾಜಿದುರ್ಗ ಬೆಟ್ಟ. ಸೊ ಇವತ್ತು ಪ್ಲಾನ್ ಮಾಡಿದ್ವಿ, ಬಟ್ ಹಬ್ಬದ ದಿನ ಅಷ್ಟೊಂದು ಫ್ರೀ ಆಗಲ್ಲ ಗೈಸ್ ಹೋಗೋದಕ್ಕೆ. ನೆಕ್ಸ್ಟ್ ಯಾವಾಗಾದರೂ ಸ್ಯಾಟರ್ಡೇ ಸಂಡೇಸ್ ಪ್ಲ್ಯಾನ್ ಮಾಡಿ ಎಕ್ಸ್ಪ್ಲೋರ್ ಮಾಡ್ತೀವಿ ಗೈಸ್. ಸ್ಟೇ ಟ್ಯೂನ್ಡ್ ಗೈಸ್. ವೇ ಟು ಆಲಮಗಿರಿ. ಆ ಕಡೆ ಹೋದರೆ ಆಲಮಗಿರಿ. ಎಸ್ ಗೈಸ್, ನಮ್ಮ ಕಡೆ ಮಾವಿನ ತೋಟಗಳು ಜಾಸ್ತಿ ಗೈಸ್. ಆ ಕಡೆ ಮಾವಿನ ತೋಟ, ಈ ಕಡೆನೂ ಮಾವಿನ ತೋಟ. ಗೈಸ್ ಊರ ಹತ್ರ ಬಂದ್ವಿ, ಹೋಗ್ತಾ ಇದ್ದೀವಿ ಗೈಸ್ ಅವ್ರ ಮನೆ ಹತ್ರ. ಅಲ್ಲಿಗೆ ಹೋದ್ಮೇಲೆ ಸಿಗ್ತೀವಿ ಗೈಸ್. ನೋಡಿ 6:44 ಹಾಗೆ ಹೋಯ್ತು. ಜೈ ಬಾಹುಬಲಿ. ಎಸ್ ನೋಡಿ ಗೈಸ್, ನಮ್ಮ ಹಸ್ಬೆಂಡ್ ಬಂದ ತಕ್ಷಣ ನಮ್ಮ ಹಳಿ ಮಾಯನ್ ಜೀಪಲ್ಲಿ ಕೂತಿದ್ದಾರೆ. ಎಸ್ ಗೈಸ್, ಹೋಗಿದ ತಕ್ಷಣ ಐಸ್ ಕ್ರೀಮ್ ಕೊಟ್ಟರು. ಸೊ ಐಸ್ ಕ್ರೀಮ್ ತಿಂತ ಕೂತಿದ್ದೀವಿ ಗೈಸ್. ಅಪ್ಪ ಫುಲ್ಲು ತಣ್ಣಗಿತ್ತು ಗೈಸ್, ಫುಲ್ಲು ಜುಮ್ ಅಂತ ಇದೆ ಹಲ್ಲುಗಳು. ಎಸ್ ಗೈಸ್, ವಾಟರ್ ಮಿಲನ್ ತೊಗೊಂಡು ನಮ್ಮ ಹಳಿಮಯ್ಯಗೆ ಸಖತ್ ಇಷ್ಟ ಗೈಸ್ ಇದು ವಾಟರ್ ಮಿಲನ್. ನನಗೂ ಇಷ್ಟನೇ. ಸೊ ನಮ್ಮ ಅಕ್ಕ ಕೊಯ್ತಿದ್ರೆ ನಾನು ಕೊಯ್ತೀನಿ ಅಂತ ನಿಂತಿದ್ದೇನೆ. ಸೊ ಆಯ್ ಮಾಡು ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಆಯ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಅವ್ರು ಕಟ್ ಮಾಡ್ತಾ ಇರೋದನ್ನು ತಗೊಂಡು ನಾನು ಕಟ್ ಮಾಡ್ತೀನಿ ಅಂತ ಇಲ್ಲಿ ನೋಡಿ ಅವ್ನು ಕಟ್ ಮಾಡ್ತಿದ್ದಾನೆ. ಬಟ್ ನೀಟಾಗಿ ಕಟ್ ಮಾಡ್ದ ಗೈಸ್. ವೆಯ್ಟ್ ಎಷ್ಟು ಚೆನ್ನಾಗಿ ಕಟ್ ಮಾಡಿದ್ದಾನೆ. ಪೀಸಸ್ ತೋರಿಸ್ತೀನಿ ರೀ. ಸೊ ತಿನ್ನೋಕೆ ಈಸಿ ಇತ್ತು. ಸೊ ನೋಡಿ ಎಷ್ಟು ನೀಟಾಗಿ ಕಟ್ ಮಾಡಿದ್ದಾನೆ. ಎಲ್ಲರಿಗೂ ಕಟ್ ಮಾಡಿ ಅವನೇ ಕೊಡಬೇಕು ಅಂತ ಅವನೇ ಕಟ್ ಮಾಡಿ ಕೊಡ್ತಿದ್ದ ಗೈಸ್. ಈ ಥರ ಕಟ್ ಮಾಡೋದ್ರಿಂದ ತಿನ್ನೋದಕ್ಕೆ ಈಸಿ ಆಗುತ್ತೆ ಗೈಸ್. ಸೊ ನನಗೆ ಕೊಡ್ತಿದ್ದಾನೆ ನೋಡಿ ಗೈಸ್, ಕಟ್ ಮಾಡಿ ಅವನೇ ಕೊಡ್ತಿದ್ದಾನೆ. ನೀವು ನೋಡ್ತಿರ್ಬೋದು ನೋಡಿ ಎಷ್ಟು ನೀಟಾಗಿ ಕಟ್ ಮಾಡಿದ್ದಾನೆ. ಈ ಡ್ರೆಸ್ ಒಂಥರ ಅವನಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಗೈಸ್. ರೆಡ್ ಚೆನ್ನಾಗಿ ಕಾಣಿಸ್ತಿದ್ದ. ಇವನಂದ್ರೆ ಇಷ್ಟ ಗೈಸ್, ಬಟ್ ಇವನು ಮಾತಾಡ್ಸೋದು ತುಂಬಾ ಕಷ್ಟ ಗೈಸ್. ಅವ್ನು ಮೂಡಿಗಿದ್ರೆ ಮಾತ್ರ ರೆಸ್ಪಾನ್ಸ್ ಮಾಡ್ತಾನೆ, ಮೂಡಿದ್ರೆ ಮಾತ್ರ ಮಾತಾಡ್ತಾನೆ, ಇಲ್ಲ ಅಂದರೆ ಬಾಯೇ ಬಿಡಲ್ಲ ಗೈಸ್. ಒಂಥರ ಇಷ್ಟ. ಆ್ಯಂಡ್ ಈ ಕಡೆ ನೋಡಿ ಅವ್ರ ಮಾವ ಜೊತೆ ಹೆಂಗೆ ಆಟ ಆಡ್ತಿದ್ದಾನೆ. ಅವ್ರ ಮಾವ ಹ್ಯಾಪಿ ಯುಗಾದಿ ಅಂತ ಹೇಳ್ತಿದ್ರೆ ಬಾಯಿ ಮುಚ್ತಾ ಇದ್ದಾನೆ ಗೈಸ್. ಇವಾಗ ಹೇಳು ಅಂತ ಬಾಯಿ ಮುಚ್ಚಿಸ್ಬಿಟ್ಟು ಹೇಳ್ತಿದ್ದಾನೆ. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ನಾವು ಯುಗಾದಿ ಹಬ್ಬದ ದಿನ ಪಟಾಕಿ ಹಬ್ಬ, ದೀಪಾವಳಿ ಹಬ್ಬ ಮಾಡ್ತಿದ್ದೀವಿ.
ದೀಪಾವಳಿಗೆ ತಂದಿದ್ದಿದ್ದು ಪಟಾಕಿ ಎಲ್ಲ ಹಂಗೆ ಇತ್ತಂತೆ ಗೈಸ್, ಯಾರೂ ಹಚ್ಚಿರ್ಲಿಲ್ಲಂತೆ. ಸೊ ನಾವು ಈ ಸರಿ ದೀಪಾವಳಿಗೆ ಒಂದೇ ಒಂದು ಸಿಂಗಲ್ ಪಟಾಕಿ ಹಚ್ಚಿಲ್ಲ ಗೈಸ್. ಆ್ಯಂಡ್ ಇಲ್ಲೆಲ್ಲ ಪಟಾಕಿ ಇತ್ತಾ, ಸೊ ಎಲ್ಲರೂ ಕೂತ್ಕೊಂಡು ಪಟಾಕಿ ಹಚ್ತಾ ಇದ್ದೀವಿ ಗೈಸ್. ಎಲ್ಲ ಹಚ್ತಾ ಇದ್ದೀವಿ ನೋಡಿ ಗೈಸ್. ಆ್ಯಂಡ್ ನಾನು ಕೂಡ ಅಲ್ಲಿ ಫ್ಲವರ್ ಪಾಟ್ ಇರುತ್ತೆ ಅಲ್ವಾ, ಅದನ್ನು ಹಚ್ತಾ ಇದ್ದೀನಿ ಗೈಸ್. ನನಗೆ ಆ್ಯಕ್ಚುಲಿ ಪಟಾಕಿ ಅಂದರೆ ಭಯ, ಬಟ್ ಒಂದೊಂದು ಸರಿ ಫ್ಲವರ್ ಪಾಟ್ ಕೂಡ ಬ್ಲಾಸ್ಟ್ ಆಗೋ ಸಾಧ್ಯತೆ ಇರುತ್ತೆ ಗೈಸ್. ಸೊ ಅದಕ್ಕೆ ಹಚ್ಬಿಟ್ಟು ದೂರ, ಎಷ್ಟು ದೂರ ಬಂದಿದೆ ನೋಡಿ. ಅಲ್ಲ, ನಮ್ಮ ಥರ ಯಾರಾದರೂ ಇರ್ತಾರ? ಯುಗಾದಿ ಹಬ್ಬದ ದಿನ ದೀಪಾವಳಿ ಹಬ್ಬ ಮಾಡ್ತಿದ್ವಿ, ಅಲ್ಲಿ ನೋಡಿ ನಾನು ಏನು ಸ್ಪೀಡಲ್ಲಿ ಓಡಿದ್ದೀನಿ ಅಂತ, ಭಯ ಬ್ಲಾಸ್ಟ್ ಆಗುತ್ತೆ ಅಂತ. ಒಂಥರ ಚೆನ್ನಾಗಿತ್ತು ಗೈಸ್, ಡೇ ವೆಲ್ ಸ್ಪೆಂಟ್. ಎಸ್ ಗೈಸ್, ಇದಾಗಿತ್ತು ನಮ್ಮ ಯುಗಾದಿ ಹಬ್ಬ. ಆ್ಯಂಡ್ ಇದು ನಮ್ಮ ಮೊದಲನೇ ಯುಗಾದಿ ಹಬ್ಬ ಗೈಸ್. ಎಸ್ ಗೈಸ್, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಗೈಸ್. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.